ಬರ್ರಿಪ್ಪ ಕೊಪ್ಪಳ ಜಾತ್ರೆ ನೋಡೋಣಂತ. ನಮಸ್ಕಾರ ಎಲ್ಲರಿಗೂ. ಇವತ್ತು ಕೊಪ್ಪಳ ಜಾತ್ರೆಗೆ ಹೊಂಟಿದ್ವಿ ಗವಿ ಮಠಕ್ಕೆ. ಸೊ ನೋಡೋಣ ಏನೇನಾಯ್ತಲ್ಲ ಅಂಥೇಳಿ. ಫಸ್ಟು ಬೆಳಗ್ಗೆ ನಾವು ಧಾರವಾಡ ಬಿಟ್ವಿ. ಸೊ ಹುಬ್ಬಳ್ಳಿ ಮೂಲಕ ನಾವು ಕೊಪ್ಪಳಕ್ಕೆ ದಾರಿ ಹಿಡಿದ್ವಿ. ನಮ್ಮ ಏರಿಯಾ ಫ್ರೆಂಡ್ಸ್ ಜೊತೆ ಇವತ್ತು ಕೊಪ್ಪಳಕ್ಕೆ ಹೊಂಟಿದ್ವಿ. ಭಾಳ ದಿನ ಆಗಿತ್ತು ರೀ ಕೊಪ್ಪಳಕ್ಕೆ ಹೋಗಬೇಕು ಗವಿ ಮಠಕ್ಕೆ ಅಂತ ಅಂದ್ಕೊಂಡಿದ್ವಿ. ಸೊ ಆ್ಯಸ್ ಯೂಶ್ವಲ್ ನಮ್ಮ ಕೇಶವ್ ಅಂಕಲ್ ಅವರ ಕಾರ್ನಲ್ಲಿ ನಾವು ಆನ್ ದಿ ವೇ ಟು ಕೊಪ್ಪಳ ಗವಿ ಮಠ. ಸೊ ಭಾಳ ದಿನದ ಕನಸು, ಆಲ್ಮೋಸ್ಟ್ 2 ವರ್ಷ ಆಗಿತ್ತು ನಾವು ಹೋಗ್ಬೇಕಂತೇಳಿ. ನೋಡ್ರಿ ನಮ್ಮ ಮುತ್ತೂರು ಕೊಪ್ಪಳನವರೇ, ನಮ್ಮ ಕಾರ್ತಿಕ್ ಅದಾನ, ನಮ್ಮ ರಮೇಶು ಇದ್ವಿ. ಹೋಗ್ತಾ ದಾರಿಯಲ್ಲಿ ಟಿಫಿನ್ ಮಾಡಿದ್ದಿಲ್ಲ. ಸೊ ನವನಗರದೊಳಗೆ ನಾವು ಟಿಫಿನ್ ಮಾಡೋಕ್ಕೆ ನಾವು ವಿನಾಯಕ್ ಹೋಟೆಲಿಗೆ ನಿಲ್ಲಿಸಿದ್ವಿ. ಸೊ ಟಿಫಿನ್ ಮಾಡಿ ನೆಕ್ಸ್ಟ್ ನಾವು ಮತ್ತೆ ಕಾರ್ ಹೊಂಟ್ವಿ ನಮ್ಮ ಕೊಪ್ಪಳ ಕಡೆ. ಸೊ ಆನ್ ದಿ ವೇ ಸ್ವಲ್ಪ ರೆಕಾರ್ಡಿಂಗ್ಸ್ ತೊಗೊಳ್ಳೋಣ, ಆನ್ ದಿ ವೇ ಸ್ವಲ್ಪ ಕ್ಲಿಪ್ಸ್ ಇರಲಿ, ಸೊ ಜರ್ನಿ ತೋರಿಸೋಣ ಅಂತೇಳಿ ವಿಡಿಯೋಸ್ ಎಲ್ಲ ಅಲ್ಲೇ ತೊಗೊಂಡ್ವಿ ನಾವು. ನೋಡ್ರಿ, ಸೊ ಏನೂ ಇಲ್ಲ, ಒಂದು ಹಂಗೆ ಆನ್ ದಿ ವೇ ನಾವು ಎಂಜಾಯ್ಮೆಂಟ್ ಮಾಡ್ಕೊತಾ ಮಾತಾಡ್ಕೊತ ಹೋದ್ವಿ. ಮತ್ತು ಫುಲ್ ಎಕ್ಸೈಟೆಡ್ ಆ್ಯಸ್ ಯೂಶ್ವಲ್ ಟ್ರಿಪ್ ಅಂತಂದರೆ. ರಮೇಶ್ ಅವರು ಇದ್ದರೆ, ನಮ್ಮ ಕಾರ್ತಿಕನ್ನ ಈ ಸಲ ಕರ್ಕೊಂಡಿದ್ವಿ. ಸೊ ನೋಡ್ಬೋದು ನೀವು ಎಕ್ಸೈಟ್ಮೆಂಟ್ ಎಷ್ಟೈತಿ ನಮ್ಗೆ ಕೊಪ್ಪಳಕ್ಕೆ ಹೋಗ್ಬೇಕಂತೇಳಿ. ಭಾಳ ಎಕ್ಸೈಟ್ಮೆಂಟ್ ಐತಿ. ಮಠಕ್ಕೆ ಹೋಗ್ಬೇಕಂತ ಭಾಳ ವರ್ಷದಿಂದ ಅಂದ್ಕೊಂಡಿದ್ದೆ. ನಾ ಆಲ್ಮೋಸ್ಟ್ 2 ವರ್ಷ ಆಗಿತ್ತು ಅಂದ್ಕೊಂಡೆ, ಹೋಗೋಕ್ಕಾಗಿದ್ದಿಲ್ಲ. ಸೊ ನಿನ್ನೆ ಅಂದರೆ 9ನೇ ತಾರೀಕು ನಾವು ಫೈನಲಿ ಡಿಸೈಡ್ ಮಾಡಿ ಕೊಪ್ಪಳಕ್ಕೆ ಹೊಂಟ್ವಿ. ಆನ್ ದಿ ವೇ ರೂಟ್ ಎಂಜಾಯ್ ಮಾಡ್ಕೊತ ಹೋದ್ವಿ. ಸೊ ನೋಡ್ಬೋದು ಆನ್ ದಿ ವೇ ನಿಮ್ಗೆ ಮುತ್ತೂರು ಏನೇನೋ ಮಾತಾಡ್ತಿರ್ತಾರೆ, ಹಂಗೆ ಸ್ವಲ್ಪ ಯಾವಾಗ ಹೊಡಿತಿರ್ತಾರೆ ಅವರೇ, ಎಲ್ಲವನ್ನೂ ತೋರ್ಸೋಂಗೆ ಇರೋದಿಲ್ಲ. ನೋಡ್ರಿ, ಈಗ ಏನೋ ಇಲ್ಲೇ ರೋಡ್ ಸೈಡ್ ಡಿವೈಡರ್ಗೆ ಲೈಕ್ ಪ್ಲಾಂಟೇಶನ್ ಮಾಡಿದ್ರೆ ಅದನ್ನು ತೋರಿಸ್ರಿ ಅಣ್ಣ ಸ್ವಲ್ಪ ಅಂತೇಳಿ ಮುತ್ತು ಹೇಳಿದ, ತೋರಿಸಿದೆ. ಸೊ ಇಲ್ಲಿ ಯಾಕೆ ನಾ ಇಲ್ಲಿ ಏನು ಮಾಡತ್ತೀವಿ ಅಂತಂದ್ರೆ, ಇಲ್ಲಿ 2 ಬಾಜು ರೈಲ್ವೆ ಟ್ರ್ಯಾಕ್ ಅದ, ಟ್ರ್ಯಾಕ್ ಬಟ್ಟೆ ಅದು, ಅಲ್ಲಿ 2 ಟ್ರೈನ್ ಆ್ಯಕ್ಚುಲಿ ಕ್ರಾಸ್ ಆದವು ಅಲ್ಲೇ ಮುಖಾಮುಖಿ. ಸೊ ಶಾರ್ಟ್ ಬ್ರೇಕ್ ನಿಲ್ಲಿಸಿದ್ವಿ. ಸೊ ಮತ್ತು ಹೊಂಟ್ವಿ, ಜರ್ನಿ ಶುರು ಆಯ್ತು. ಕೊಪ್ಪಳ ಸನಿ ಬಂದಂಗೆ ಗುಡ್ಡ ಮೌಂಟೇನ್ಸ್ ಎಲ್ಲ ತೋರ್ಸೋಣ್ರಿ, ಗುಡ್ಡ ಕಲ್ಲು ತೋರ್ಸೋಣ್ರಿ ಅಂತೇಳಿ ಅಂದ್ರೆ ಕಲ್ಲು ರೆಕಾರ್ಡಿಂಗ್ ನೋಡ್ರಿ ಯಾವ ರೀತಿ ಕಾಣ್ತದೆ. ಈಗ ಆಲ್ಮೋಸ್ಟ್ ಸನಿಗೆ ಬಂದೇವು ನಾವು, ಕೊಪ್ಪಳ ಸನಿಗೆ ಬಂದೇವಿ. ಯಾಕಂತಂದ್ರೆ ಇಲ್ಲಿ ಕಲ್ಲುಗಳನ್ನ ನೀವು ನೋಡುವ ಎದುರುಗಡೆ ರಾಕ್ಸ್ ಕಾಣ್ತಾವ ನಿಮ್ಗೆ. ಸೀನ್ರಿ ಚಲೋ ಐತ್ರಿ, ಭಾಳ ಚಲೋ ಐತೆ. ಲೈಕ್ ಎನ್ವೈರ್ಮೆಂಟ್ ಸುತ್ತಮುತ್ತಲು ಆ್ಯಕ್ಚುಲಿ ನಾವು ಹೋಗಿದ್ದ ಟೈಮು ಹಂಗೆ ಇತ್ತು. ಆಲ್ಮೋಸ್ಟ್ 1:30 ಸನಿಪ್ ನಾವು ಮುಟ್ಟಿದ್ವಿ, ರೀಚ್ ಆದ್ವಿ ಕೊಪ್ಪಳ. ನೋಡ್ರಿ ಕೊಪ್ಪಳಕ್ಕೆ ಬಂದ್ವಿ, ಮಾರ್ಕೆಟಿಂಗ್ ಅದ. ಸೊ ನೆಕ್ಸ್ಟ್ ಬರುವುದ ನಿಮ್ಗೆ ಲೈಕ್ ವೆಲ್ಕಮ್ ಕಮಾನ್ ಬಂತು ನೋಡ್ರಿ. ಇಲ್ಲಿ ಗವಿ ಮಠದ ಎಂಟ್ರೆನ್ಸಿಗೆ ಬಂದ್ವಿ. ಈಗ ಇಲ್ಲಿ ಆ್ಯಕ್ಚುಲಿ ಮುಂದೆ ಹೋಗಿ ಯೂಟರ್ನ್ ತೊಗೊಂಬರ್ಬೇಕು. ಯೂಟರ್ನ್ ತೊಗೊಂಬಂದು ಒಳಗೆ ಬಂದ್ವಿ. ಮಠದ ಪಾರ್ಕಿಂಗ್ ಇದೆ, ಗಾಡಿ ಪಾರ್ಕ್ ಮಾಡಿ ನಾವು ಮಠದ ಕಡೆ ಹೊಂಟಿದ್ವಿ. ಗಾಡಿ ಪಾರ್ಕ್ ಮಾಡಿದ್ವಿ. ಇಲ್ಲಿ ಪಾರ್ಕಿಂಗ್ ಸಿಸ್ಟಮ್ ಭಾಳ ಚಲೋ ಮಾಡ್ಯಾರ, ಭಾಳ ಖುಷಿ ಆಯ್ತು ನೋಡಿ. ಅಲ್ಲಿ ಇದಂತಹ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಭಾಳ ಚಲೋ ಕೆಲಸ ಮಾಡ್ಯಾರ. ಅರೇಂಜ್ಮೆಂಟ್ಸ್ ಒಳಗೆಲ್ಲ ಭಾಳ ಚಲೋ ಡಿಸಿಪ್ಲಿನ್ಡ್ ಆಗಿ ಅರೇಂಜ್ಮೆಂಟ್ಸ್ ಮಾಡ್ಯಾರ. ನೆಕ್ಸ್ಟ್ ಎಲ್ಲ ಕೆಲವೊಂದು ಹುಡುಗರು ಬಂದಿದ್ದು ಮಾತಾಡ್ಸಿ. ನೆಕ್ಸ್ಟ್ ಬಂದ್ವಿ ನಾವು ತೇರ್ ಕಡೆ. ತೇರು ಚಲೋ 1ನೇ ದಿನ ಹೋಗಿದ್ದಿಲ್ಲ. ಸೊ ಹಿಂಗಾಗಿ ಇಲ್ಲೇ ಸ್ಕೂಲ್ ಹುಡುಗರೆಲ್ಲ ಸಿಕ್ಕರು. ಆಮೇಲೆ ಇಲ್ಲೇ ಫೋಟೋ ತೆಗ್ಸಿದ್ವಿ ರೀ, ಅಲ್ಲೊಬ್ರು ಫೋಟೋ ತೆಗೆದಿದ್ದಾರೆ, ತಕ್ಷಣ ತೆಗ್ಸಿದ್ವಿ. ಇಲ್ಲೊಂದು ಚಿಕ್ಕ ಹುಡುಗ ನೋಡ್ರಿ, ಗಾಡಿ ಒಂದು ರೌಂಡ್ ಹೊಡೆಯುತ್ತೆ, 50 ರೂಪಾಯಿಗೆ ಒಂದು ರೌಂಡ್ ಏನೋ ಇರ್ತದೆ. ಪೇರೆಂಟ್ಸ್ ಜೋಡಿ ಬಂದಿದ್ದಾವ, ಹಂಗೆ ಮಾತಾಡ್ಸಿದ್ದೆ ಅವಂಗೆ, ಭಾಳ ಕ್ಯೂಟ್ ಅನ್ನಿಸ್ತಾರೆ ಹುಡುಗ. ಸೊ ಇವ್ರೆ ಫೋಟೋ ತೆಗಿರೋ ಶ್ರೀಶೈಲ ಅಂತೇಳಿ ಮಾತಾಡ್ಸಿದ್ವಿ. ಅವ್ರಂದ್ರೆ ಸರ್ ನಿಮ್ಮ ಕಡೆ ಬ್ರ್ಯಾಂಡೆಡ್ ಫೋನ್ ಇದ್ರು ನನ್ನ ಕಡೆ ಫೋಟೋ ತೆಗಿಸಿದ್ರಲ್ಲ ರೊಕ್ಕ ಕೊಟ್ಟಂತೇಳಿ ಖುಷಿ ಆದ್ರೆ ಅವರು. ಇರಲಿ ರೀ, ಮತ್ತೆಲ್ಲರೂ ಬಿಸ್ನೆಸ್ ನಡಿಬೇಕು ಎಲ್ಲರದು. ನೀವು ಯಾರೋ ಬರ್ತಾರೆ ಫೋಟೋ ತೆಗಿಸಕ್ಕಂತ ಎಕ್ಸ್ಪೆಕ್ಟೇಷನ್ ನಿಂತಿರ್ತಾರೆ ಅವರು. ಸೊ ನೆಕ್ಸ್ಟ್ ನಮ್ದು ನಾವು ಹೋಗಿದ್ದು ಊಟದ ಟೈಮ್ ಆಗೈತೆ ಆಲ್ಮೋಸ್ಟ್. ಸೊ ದಾಸೋಹದ ಕಡೆ ನಾವು ಹೋದ್ವಿ. ದಾಸೋಹದ ಅರೇಂಜ್ಮೆಂಟು ಮಸ್ತಾಗಿತ್ತು, ತೋರಿಸ್ತೇನೆ ನಿಮ್ಗೆ. ಸೊ ಎಲ್ಲವನ್ನೂ ಕವರ್ ಮಾಡೋಕ್ಕಾಗಿಲ್ಲ, ಎಷ್ಟಾಗೈತೆ ಅಷ್ಟು ಕವರ್ ಮಾಡೇವಿ. ಅಂದರೆ ಕೆಲವೊಂದು ಕಡೆ ಫೋನ್ ರೆಸ್ಟ್ರಿಕ್ಷನ್ ಇತ್ತು. ಫೋನ್ ಆ್ಯಕ್ಚುಲಿ ಅಲ್ಲಿ ಇಲ್ಲಿ ನೋಡ್ರಿ, ನಾವೀಗ ಊಟದ ಕಡೆ ಹೊಂಟ್ವಿ. ಇದು
ಸೀದಾ ನೀವು ಮಠಕ್ಕೆ ಒಳಗೆ ಎಂಟರ್ ಆಗಿ ಬಂದ್ರಂದ್ರೆ ಎಂಟ್ರೆನ್ಸಿಗೆ ಪಾರ್ಕಿಂಗ್ ಬಂದ್ಕೊಂಡು ಲೆಫ್ಟ್ ಸೈಡ್ ನಿಮಗೆ ಸಿಗ್ತೈತಿ ಮಹಾದಾಸೋಹದ ಊಟದ ಅರೇಂಜ್ಮೆಂಟ್ ಆಗೈತಿ. ಸೊ ಇಲ್ಲಿ ನೋಡ್ರಿ ಮಹಾದಾಸೋಹ ಎಂಟ್ರೆನ್ಸ್ ಇದೆ. ಸೊ ನಾವು ನಿನ್ನೆ ಹೋದಾಗ ಸ್ವೀಟ್ ಬುಂದಿ ಇತ್ತು ರೀ, ನಮ್ಮ ಫೇವ್ರೇಟ್. ಇಲ್ಲಿ ಕ್ಯೂ ಇರ್ತೈತಿ. ಕ್ಯೂ ಡಿಸಿಪ್ಲಿನ್ಡ್ ಆಗಿ ಸಾಲಾಗಿ ಹೋಗಬೇಕು. ಯಾವುದೇ ರೀತಿ ಏನಂತ ಅದಕ್ಕೆ ಯಾರಿಗೂ ತೊಂದರೆ ಮಾಡಲಾರ್ದ ಡಿಸಿಪ್ಲಿನ್ಡ್ ವೇದಾಗ ಹೋಗಬೇಕು. ನಾವು ಹೊಂಟಿದ್ವಿ ಕ್ಯೂದಾಗ. ನೆಕ್ಸ್ಟ್ ಹೋಗ್ತೇವ್ರಿ ಊಟದ ಕೌಂಟರ್ ಕಡೆ ಬಂದ್ವಿ. ಇಲ್ಲೆಲ್ಲ ಜನ ಊಟ ನೀಡಿಸ್ಕೊಂಡು ಬಂದು ನಿಮ್ಗೆ ಕುಂದ್ರಾಕ ಒಂದು ಕಡೆ ಜಾಗ ಮಾಡ್ಯಾರ. ಭಾಳ ಚಂದ ಅರೇಂಜ್ಮೆಂಟ್ ಐತಿ, ಭಾಳ ಖುಷಿ ಆಯ್ತು. ಒಳಗೆ ಬಂದ್ವಿ. ಇಲ್ಲಿ ನೋಡ್ರಿ ಸಿಹಿ, ಹಾಲು, ತುಪ್ಪ, ರೊಟ್ಟಿ, ಪಲ್ಯ ಏನೇನು ಇರ್ತೈತೆ ಪರ್ದಪ್ಟ್ರಲ್ಲೇ. ಸೊ ಕೌಂಟರ್ಗಳು ಭಾಳ ಮಾಡ್ಯಾರ ಈ ಸಲ. ಸೊ ಎಲ್ಲೂ ಗದ್ದಲ ಆಗಿಲ್ಲ. ಕ್ಯೂ ರಶ್ ಅಂತೇಳಿ. ಇಲ್ಲಿ ನೋಡ್ರಿ ನಮ್ಮ ಪ್ಲೇಟ್ ಬುಂದಿ ಇತ್ತು, ನನ್ನ ಫೇವ್ರೇಟ್. ಹಾಕೊಂಬಂದು ಊಟ ಆಯ್ತು. ಇಲ್ಲಿ ನಮ್ಮ ಪ್ಲೇಟನ್ನು ನಾವು ತೊಳೆದಿರ್ಬೇಕು. ಸೊ ಆ ವ್ಯವಸ್ಥೆ ಐತಿ. ತೊಳೆದಿಟ್ಟ ಮೇಲೆ ನಾವು ನೆಕ್ಸ್ಟ್ ಮಠದ ಕಡೆ ಬಂದ್ವಿ. ಚಪ್ಪಲಿ ಬಿಡೋಕೆ ಜಾಗ ಐತಿ. ಚಪ್ಪಲಿ ಬಿಟ್ಟು ಹಿಂದೆ ಬರೀ 5 ರೂಪಾಯಿ ತೊಗೊತಾರೆ ಒಂದು ಜೋಡಿ ಚಪ್ಪಲಿಗೆ 5 ರೂಪಾಯಿ. ಸೊ ನೀವು ಹೋಗೋರು ಮಠ ಕಾಯ್ತಾರೆ. ಚಪ್ಪಲಿ ಬಿಟ್ಟು ನೆಕ್ಸ್ಟ್ ಮಠದ ಕಡೆ ಬಂದ್ವಿ. ಒಳಗೆ ಹೋಗ್ಬೇಕಲ್ಲ. ಸೊ ಈಗ ತೋರಿಸಿ ನೋಡ್ರಿ, ಒಳಗೆ ಎಂಟ್ರ್ ಆಗ್ತೇವೆ, ಮಠಕ್ಕೆ ಎಂಟ್ರ್ ಆಗ್ತೇವೆ ಒಳಗೆ. ಇದು ಮೇನ್ ಎಂಟ್ರೆನ್ಸ್ ಮಠದ. ಸೊ ಇಲ್ಲಿ ಎಂಟ್ರ್ ಆಗತ್ತೀವಿ. ನಾವು ಸ್ಕೂಲ್ ಹುಡುಗರದು ಭಾಳ ಇದ್ದು, ಜನ ಹೋಗೋದು ಬರೋದು ಭಾಳ ಐತಿ. ಯಾಕಂದ್ರೆ ಈ ಜಾತ್ರೆ ನಡೆಯತ್ತಲ್ಲ. ಸೊ ಎಲ್ಲರೂ ಬರೋರು ಹೋಗೋರೆ. ಸೊ ಎಂಟ್ರ್ ಆದ್ವಿ ನೋಡ್ರಿ, ಮಠಕ್ಕೆ ಎಂಟ್ರ್ ಆಗತ್ತೀವಿ. ಫಸ್ಟ್ ಎಂಟ್ರ್ ಆದ ಕೂಡ ರೈಟ್ ಸೈಡ್ ಬಂದ್ವಿ ನಾವು. ರೈಟ್ ಸೈಡ್ ಬಂದ್ಕೊ ಇಲ್ಲಿ ನೋಡ್ರಿ ಏನು ಬೋರ್ಡ್ ಐತಿ, ಕಾಯಿ ಒಡೆಯುವ ನೈವೇದ್ಯ ಸ್ವೀಕರಿಸುವ ಸ್ಥಳ ಅಂತೇಳಿ. ಇದು ಊರಿಗೆ ಕಾಣ್ತದಲ್ಲ ನಿಮ್ಗೆ, ಇಲ್ಲಲ್ಲ ತೋರಿಸ್ತೇನೆ. ಹಂಗೆ ಜನ ಬರತ್ತಿದ್ರೆ ಮುತ್ತು ಬಂದು ನೋಡ್ರಿ, ಸೀದಾ ನೋಡ್ರಿ ಇಲ್ಲಿ. ಈಗ ಏನು ಇಲ್ಲಿ ನೆಕ್ಸ್ಟ್ ಎದುರಿಗೆ ನಿಮ್ಗೆ ಕಾಣ್ತದಲ್ಲ, ಅದು ಗ್ರೇ ಕಲರ್ ಬಿಲ್ಡಿಂಗ್, ಅದು ಊಟದ ಹಾಲ್ ಅಂತೀರಿ. ಆ್ಯಕ್ಚುಲಿ ಈಗ ಸ್ಟಾರ್ಟ್ ಇಲ್ಲ, ಜಾತ್ರೆ ಇಲ್ಲದ ಟೈಮ್ನಾಗ ಊಟ ಅಲ್ಲೇ ಹಾಕ್ತಾರಂತೆ. ಸೊ ಭಾಳ ಚಲೋ ಐತಿ. ಅದ್ರ ಒಳಗೆ ಓಪನ್ ಇರಲಿಲ್ಲ, ನೋಡೋಕ್ಕಾಗಲಿಲ್ಲ. ಸೊ ಭಾಳಷ್ಟು ಮಂದಿ ಬಂದಿದ್ದಾರೆ, ಬೇರೆ ಬೇರೆ ಊರಿಂದ ಸಾಕಷ್ಟು ಜನ ಬಂದ ಜಾತ್ರೆ ನೋಡೋಕೆ. ಆಮೇಲೆ ಎಲ್ಲರೂ ಖುಷಿಯಿಂದ ಊಟವನ್ನು ಮಾಡಿ. ಇಲ್ಲಿ ನೋಡ್ರಿ, ಇಲ್ಲೂ ಒಂದು ಸಣ್ಣ ಗುಡಿ ಐತಿ. ನಮಗೆ ಅಲ್ಲಿ ಹೋಗೋಕ್ಕಲ್ಲ. ಆ್ಯಕ್ಚುಲಿ ನಾವು ಹಂಗೆ ಮೇಲೆ ಏರಿದ್ವಿ. ಸ್ವಲ್ಪ ಎಷ್ಟಾಕದಷ್ಟು ಇಲ್ಲಿ ಕವರೇಜ್ ತೊಗೊಂಡ್ವಿ. ನೋಡ್ಬೋದು ನೀವು. ನೋಡ್ರಿ ನೀರು ಎಷ್ಟು ಪ್ಲೆಸೆಂಟ್ ಐತಲ್ರಿ ಎನ್ವೈರ್ಮೆಂಟ್. ಬಿಟ್ಟು ಬರೋಕೆ ಮನಸ್ಸಾಗತ್ತಿದ್ದಿಲ್ಲ ಆ್ಯಕ್ಚುಲಿ. ಮತ್ತೇನಾದ್ರು ಬರಬೇಕಲ್ಲ ಮತ್ತು. ಎಸ್ ಸ್ನೇಹಿತರೆ, ಮತ್ತು ಹಂಗೆ ಸೀದಾ ನಾವು ಈಗ ಎಲ್ಲಿ ಹೋಗ್ತೀವಿ, ಮೇಲೆ ಗರ್ಭಗುಡಿ ಕಡೆ ಹೋಗ್ಬೇಕಂತೇಳಿ ಹೊಂಟಿದ್ವಿ. ಸ್ವಲ್ಪ ಅದು ಕುಂತ್ವಿ ಅಲ್ಲೇ ಕೆಳಗೆ. ಮತ್ತು ಮಾತಾಡ್ಸಿದ ಅವ್ರಿಗೆ ನೋಡ್ರಿ ಕ್ಯೂ ಅಷ್ಟೈತೆ. ಗರ್ಭಗುಡಿ ಕ್ಯೂ ರೀ ಇದೆ, ಭಾಳ ಇತ್ತು ಕ್ಯೂ. ಸೊ ಹಿಂಗೆ ನಾವು ಇನ್ನೊಂದು ವೇಯಿಂದ ಮ್ಯಾಲೆ ಹೋದ್ವಿ ರೀ ಸೀದಾ. ಅಲ್ಲಿ ಮ್ಯಾಲೆ ಒಂದು ಅನ್ನಪೂರ್ಣೇಶ್ವರಿ ಐತ್ರಿ, ತಾಯಿ ಇದ್ದಾಳೆ. ಸೊ ತಾಯಿ ದರ್ಶನ ಮಾಡ್ಕೊಂಡ್ವಿ. ಸೊ ಒಳಗಡೆ ನಿಮಗಲ್ಲೇ ಕವರ್ ಮಾಡೋಕ್ಕೆಲ್ಲ ತೋರಿಸ್ತೀನಿ. ಇದ್ರ ಮೇಲೆ ಇರತ್ತೇವೆ. ಇಲ್ಲಿ ಗುಡ್ಡ ಹತ್ಬೇಕ್ರಿ. ಸ್ವಲ್ಪ ಇಲ್ಲ, ಸ್ವಲ್ಪ ವಯಸ್ಸಾದವ್ರು ಇದ್ರೆ ಸ್ವಲ್ಪ ತೇಕ್ ಬರ್ತದೆ. ಸ್ವಲ್ಪ ಕಾಳಜಿ ವಹಿಸ್ರಿ. ಒಂದು ಸ್ವಲ್ಪ ನೀರು ಕೈಯಾಗ ಹಿಡ್ಕೊಂಡು ಹೋಗೋದು ಭಾಳ ಚಲೋ. ಬಿಸಿಲದು ಜಾಸ್ತಿ ಇದಾಗಿ ಅಷ್ಟು ಜಲ್ದಿ ಹತ್ತಕ್ಕಾಗೋದಿಲ್ಲ. ಆಮೇಲೆ ತೇಕ್ ಬರೋ ಚಾನ್ಸು, ಕೆಮ್ಮು ಬರೋ ಚಾನ್ಸ್ ಇರ್ತೈತಿ. ಇಲ್ಲ ಏರಿ ಮ್ಯಾಲೆ ಬಂದ್ವಿ. ಈಗ ಮ್ಯಾಗ ಬಂದು ಹೊಂಟೇವೆ. ಐತೆ ಹಂಗೆ ಅಂದ್ರೆ ಭಾಳ ಕ್ಲೀನ್ ಇಟ್ಟಾರ, ಭಾಳ ಮೇಂಟೆನೆನ್ಸ್ ಭಾಳ ಐತಿ. ವೆಲ್ ಪ್ಲ್ಯಾನ್ಡ್ ಅಂತ ಹೇಳ್ಬೋದು. ಭಾಳ ಚಲೋ ಮಾಡ್ಯಾರ. ನೋಡ್ರಿ ಟಾಪಿಗೆ ಬಂದು ನಾವು ಟಾಪಿಗೆ ಬಂದು ಒಂದು ವ್ಯೂ ತೊಗೊಂತಡಿ ಅಂಥೇಳಿ ಹಂಗೆ ಒಂದು ವ್ಯೂ ತೊಗೊಂಡು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣತ್ತಿತ್ತು ಮ್ಯಾಲಿಂತ ಅಂತಂದ್ರೆ ನೀವು ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕ್ರಿ. ಜಾತ್ರೆ ಇನ್ನೂ ಇರ್ತೈತೆ, ದಯವಿಟ್ಟು ಹೋಗಿಲ್ಲ ಅಂದ್ರೆ ಹೋಗ್ರಿ, ವಿಸಿಟ್ ಕೊಟ್ಟು ಬರ್ರಿ ಹೇಳ್ತೇನೆ ಮಠಕ್ಕೆ. ಸಣ್ಣ ಮಕ್ಕಳು ಕರ್ಕೊಂಡು ಫ್ಯಾಮಿಲೀಸ್ ಎಲ್ಲ ಭಾಳ ಬಂದಿದ್ವು. ಸೊ ಇಲ್ಲಿ ನೋಡ್ರಿ ಮ್ಯಾಗಿನ ವ್ಯೂ ಹೆಂಗೆ ಕಾಣ್ತೈತಿ, ಟಾಪ್ ವ್ಯೂ. ಇಲ್ಲೇ ಹಿಂದೆ ಈಗ ಇದೆಲ್ಲಿ ಜಾಗ ಏನಂದ್ರೆ ಇದೆಲ್ಲ ಸ್ಟೇಜ್ ಕಾಣ್ತೈತಿ. ನಿಮ್ಗೆ ಆಮೇಲೆ ತೋರಿಸ್ತೀನಿ. ಅಜ್ಜಾರು ಏನಿದಲ್ಲ ಇಲ್ಲೇ ಲೈಕ್ ಪ್ರವಚನ ಇಲ್ಲೇ ಮಾಡ್ತಿರ್ತಾರೆ ಮೇಲೆ. ಇಲ್ಲಿ ನೋಡ್ರಿ ಆಗಳಿನ ಅಲ್ಲೇನು ಒಂದು ಸಣ್ಣ ಗುಡಿ ಹೋಗಕ್ಕಾಗಿಲ್ಲಂದೆಲ್ಲ ಒಂದು ತೆಪ್ಪ ಐತೆ ಸಣ್ಣದ. ಆ ತೆಪ್ಪದಲ್ಲಿ ದೇವರಿದೆ ನೋಡ್ರಿ. ಇಲ್ಲಿ ಮ್ಯಾಲಿಂದ ವ್ಯೂ ತೊಗೊಂಡ್ವಿ. ಇಲ್ಲಿ ಅನ್ನಪೂರ್ಣೇಶ್ವರಿ ತಾಯಿ ಅದ ಮೇಲೆ ಅಂತಂದೆಲ್ಲ ಆ ಗುಡಿ ಒಳಗೆ ದರ್ಶನ ತೊಗೊಂಡು ವಾಪಸ್ ಬಂದ್ವಿ. ವಾಪಸ್ ಗುಡಿ ತೋರ್ಸೋಕ್ಕಾಗಿಲ್ಲ ಸ್ನೇಹಿತರೆ, ಕೆಲವೊಂದು ಕಾರಣಾಂತರಗಳಿಂದ. ಅಲ್ಲಿ ನೋಡ್ರಿ ಸ್ಟೇಜ್ ಕಾಣ್ತೈತಿ ನಿಮ್ಗೆ. ಇದೆಲ್ಲ ಜನ ಕೂತಿರ್ತಾರೆ ಅನ್ಸುತ್ತಕ್ಕೆ. ನೆಕ್ಸ್ಟ್ ಬಂದ್ವಿ. ಹಂಗೆ ಎಲ್ಲ ಆದಮೇಲೆ ಊಟ ಮುಗಿಸ್ಕೊಂಡು ದರ್ಶನ ಮಾಡಿ ಜಾತ್ರೆಗೆ ಬಂದ್ವಿ. ಇಲ್ಲಿ ಜಾತ್ರೆಗೆ ಬಂದ್ವಿ. ಜಾತ್ರೆ ಒಳಗೆ ಸಾಮಾನು ನಾ ತೊಗೊಳ್ಳೋಂಥವು ಏನು ಇದ್ದಿದ್ದಿಲ್ಲ. ಸೊ ಒನ್ ಟೈಮ್ ಇತ್ತು ರೀ, ಇಷ್ಟಾಗ ರೊಕ್ಕ ಇರ್ತಿದ್ದಿಲ್ಲ, ಎಲ್ಲ ತೊಗೋಬೇಕು ಅನ್ಸಿತ್ತು ಜಾತ್ರೆಯಾಗ. ಈಗ ರೊಕ್ಕ ಇದ್ರು ಏನೂ ತೊಗೊಳಕ್ಕೆ ಮನಸ್ಸಿಲ್ಲ, ಹಂಗೈತಿ. ಪ್ರತಿಯೊಬ್ಬರ ಪರಿಸ್ಥಿತಿ ಹಿಂಗೆ ಇರ್ತೈತಿ ನಮ್ಮ ವಯಸ್ಸಿನವ್ರದ್ದು.
ನೋಡಿರಿ, ಚಿಕ್ಕ ಮಕ್ಕಳಿಗೆ ಹೆಣ್ಮಕ್ಳಿಗೆ ಖರೀದಿ ಮಾಡೋಕ್ಕೆ ಸಾಮಾನು ಅದಾವೆ, ಐಟಮ್ಸ್ ಅದಾವೆ, ತೊಗೋಬೋದು. ಇಲ್ಲಿ ಒಂದು ಕಡೆ ನಮ್ಮ ಮುತ್ತೂರು ಒಂದು ಕ್ಯಾಪ್ ಕೇಳಿದರೆ ವಿಂಟರ್ಗೆ ಅಂತೇಳಿ ವಿಂಟರ್ ಕ್ಯಾಪ್ ಕೇಳಿದ್ರು ಅವರು. ಸೊ ಇಲ್ಲಿ ಅವ್ರಿಗೆ ಸ್ವಲ್ಪ ಏನೋ ನೆಗೋಷಿಯೇಷನ್ ನಡೀತು, ಬಾರ್ಗೇನಿಂಗ್ ಮಾಡತ್ತಿದ್ರೆ ಅವರು ಅಂಗಡಿಯವರು ನಾವು ಕೊಡೋಂಗಿಲ್ಲ ಬರೋಂಗಿಲ್ಲ, ಬಾರ್ಗೇನಿಂಗ್ ಆಗೋದಿಲ್ಲ, ಫಿಕ್ಸ್ ರೇಟ್ ಅಂತ ಅವರು. ಸೈಜ್ ನೋಡ್ತೀನಿ, ಸೈಜ್ ರೇಟ್ ಹೊಂದಿದ್ರೆ ರೇಟ್ ಹೊಂದಿಸ್ಕೊಂಡು ತೊಗೋತೇನೆ ಅಂತ ಮುತ್ತು ನಿಂತಿದ್ದ. ಬಟ್ ನಾವು ನಿಂತಿದ್ವಿ, ಅದೇನೋ ಹೊಂತೋ ಇಲ್ಲ ಗೊತ್ತಿಲ್ಲ, ಒಟ್ಟು ತೊಗೊಂಬಂದರು. ನೆಕ್ಸ್ಟ್ ಹಂಗೆ ನೋಡೋಣ ಅಂತ ಎಲ್ಲ ಮುಗಿಸ್ಕೊಂಡು ಜಾತ್ರೆ ಭಾಳ ಕವರ್ ಮಾಡೋಕ್ಕಾಗಿಲ್ಲ ರೀ. ಹೊರಗಡೆ ಬಂದ್ವಿ, ಹೊರಗಡೆ ಬಂದು ಸ್ವಲ್ಪ ಲೇಟ್ ಆಗಿತ್ತು, ಊರಿಗೆ ಬರಬೇಕಾಗಿತ್ತು. ವಾಪಸ್ ಬಂದ್ವಿ, ಹೊರಗಡೆ ವ್ಯೂ ಇದೆ. ಸೊ ಫೋಟೋ ತೆಗಿ ಅಂದ್ರೆ ಲಾಸ್ಟಿಗೆ ಒಂದು ಫೋಟೋ ತೆಗೆದು ಕೊಟ್ಟೆ ಅವರಿಗೆ. ಸೊ ಇದು ಮಟ್ಟದ ಎಕ್ಸಿಟ್, ಹೊರಗೆ ಬಂದ್ವಿ, ಎಕ್ಸಿಟ್ ಆದ್ವಿ. ಧಾರವಾಡ ಕಡೆ ನಾವು ಮತ್ತೆ ದಾರಿ ಹಿಡಿದ್ವಿ. ಮೇನ್ ರೋಡಿಗೆ ಬಂದು ಮತ್ತು ಸೀದಾ ಇಲ್ಲಿಂದ ಕೊಪ್ಪಳ ಬಿಟ್ವಿ. ಕೊಪ್ಪಳ ಬಿಟ್ಟು ಹಂಗೆ ಮುಂದೆ ಬಂದ್ವಿ ನೋಡ್ರಿ. ಇಲ್ಲೊಂದು ಕಡೆ ಎಲ್ಲ ಚಹಾ ಕುಡಿಬೇಕಾಗಿತ್ತು. ಇಲ್ಲೇ ಅಣ್ಣ ಒಬ್ಬರು ಚಹಾ ಸಿಕ್ಕರೆ, ಟೀ ಪಾಯಿಂಟ್ ಸಿಕ್ತೆ, ಚಹಾ ಕುಡಿದ್ವಿ, ಸ್ವಲ್ಪ ರಿಲ್ಯಾಕ್ಸ್ ಆದ್ವಿ. ರಿಲ್ಯಾಕ್ಸ್ ಆಗಿ ಮತ್ತು ಇಲ್ಲಿಂದ ನೆಕ್ಸ್ಟ್ ನಮ್ಮ ಊರಿಗೆ ಹೊಂಟಿದ್ವಿ. ರಾತ್ರಿ 8 ಗಂಟೆ ಆಗಿತ್ತು ರೀ. ಮುಂಡ್ರಗಿ ಒಳಗೆ ಗಿರ್ಮಿಟ್ಟು ಚಹಾ ಕುಡಿದ್ವಿ. ಮತ್ತು